ಆ್ಯಂಡ್ ನಾನು ಇವತ್ತು ಹೇಳ್ತಾ ಇರೋ ವರ್ಡ್ಸ್ ಅಡ್ವರ್ಬ್ಗಳು, ಅಂದರೆ ಒಂದು ಕೆಲಸ ಹೇಗೆ ನಡೆಯುತ್ತೆ ಅಂತ ಹೇಳೋ ಪದಗಳು. ಸೊ ಅಡ್ವರ್ಬ್ಗಳು ವರ್ಬ್ನ ಹಿಂದೆನಾದರೂ ಬರುತ್ತೆ ಅಥವಾ ವರ್ಬ್ ಆದಮೇಲಾದರೂ ಬರುತ್ತೆ. ನೋಡ್ತಾರಿ, ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಒನ್ ಇವೆಂಚುವಲಿ, ಅಂದರೆ ಅರ್ಥ ಅಂತಿಮವಾಗಿ. ನಾವು ತುಂಬ ಎಫರ್ಟ್ ಹಾಕಿದ ಮೇಲೆ ಕೊನೆಗೆ ಈ ಥರ ಆಯಿತು, ಇದು ಸಿಕ್ತು, ಇದನ್ನು ಮಾಡಿದೆ ಅಂತೀವಲ್ಲ, ಅವಾಗ ಯೂಸ್ ಮಾಡಬೇಕು. ಐ ಇವೆಂಚುಲಿ ಪಾಸ್ ದಿ ಎಕ್ಸಾಮ್ ಆಫ್ಟರ್ 4 years, ಅಂದರೆ 4 years ಕಷ್ಟಪಟ್ಟ ನಂತರ ಲಾಸ್ಟ್ಗಿದಾಯಿತು, ಈ ಥರ ಹೇಳೋ ಕಾಂಟೆಕ್ಸ್ನಲ್ಲಿ ಹೇಳಬೇಕು, ರೈಟ್? ಇವೆಂಚುಲಿ ಆಫ್ಟರ್ 6 hours ವಿ ರೀಚ್ ದ ತಿರುಪತಿ ಟೆಂಪಲ್. ಇಟ್ ಮೈಟ್ ಟೇಕ್ ಹಿಮ್ ಅ ಲಾಟ್ ಆಫ್ ಟೈಮ್ ಬಟ್ ಹಿ ವಿಲ್ ಡೂ ಇಟ್ ಇವೆಂಚುಲಿ. ದೇ ಇವೆಂಚುಲಿ ಫೌಂಡ್ ದೇರ್ ಕಿಡ್ ಆಫ್ಟರ್ ಸೋ ಮಚ್ ಆಫ್ ಸ್ಟ್ರಗಲ್. ತುಂಬ ಎಫರ್ಟ್ ಹಾಕಿದ ಮೇಲೆ, ತುಂಬ ಕಷ್ಟಪಟ್ಟ ಆದಮೇಲೆ ಕೊನೆಗೆ ಈ ಥರ ಆಯಿತು ಅಂತ ಹೇಳುವಾಗ ಹೇಳಬೇಕು. ರಿಲೆಂಟ್ಲೆಸ್ಲಿ, ಅಂದರೆ ಒಂದೇ ಸಮನೆ ತುಂಬ ಹಾರ್ಶ್ ವೇನಲ್ಲಿ ಪಟ್ಟು ಬಿಡದೆ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಯಾರಾದರೂ. ಹಿ ಕ್ವೆಶ್ಚನ್ಡ್ ಹರ್ ರಿಲೆಂಟ್ಲೆಸ್ಲಿ, ಅವಳಿಗೆ ಪ್ರಶ್ನೆಗಳನ್ನ ಕೇಳ್ತಾನೇ ಇದ್ದ ಒಂದೇ ಸಮನೆ ಬಿಡದೆ, ಅದನ್ನ ರಿಲೆಂಟ್ಲೆಸ್ಲಿ ಅಂತ. ದೇ ರಿಲೆಂಟ್ಲೆಸ್ಲಿ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಗವರ್ನಮೆಂಟ್. ಹಿ ವಾಸ್ ಬೀಯಿಂಗ್ ಬುಲಿಡ್ ರಿಲೆಂಟ್ಲೆಸ್ಲಿ ಅಟ್ ಸ್ಕೂಲ್. ಹಿ ಪರ್ಸ್ಯೂಡ್ ದ ಸಕ್ಸಸ್ ರಿಲೆಂಟ್ಲೆಸ್ಲಿ. ಪರ್ಸ್ಯೂಡ್ ದ ಸಕ್ಸಸ್ ಅಂದರೆ ಸಕ್ಸಸ್ನ ಪಡ್ಕೊಂಡ ತುಂಬ ಎಫರ್ಟ್ ಹಾಕಿ. ದ ಸನ್ ಈಸ್ ಬೀಟಿಂಗ್ ಡೌನ್ ರಿಲೆಂಟ್ಲೆಸ್ಲಿ. ಸನ್ ಈಸ್ ಬೀಟಿಂಗ್ ಡೌನ್ ಅಂದರೆ ಸನ್ ತುಂಬ ಬ್ರೈಟ್ ಆಗಿದ್ದ, ತುಂಬ ಬಿಸಿಲಿತ್ತು ಅನ್ನೋದನ್ನ ಈ ಥರ ಹೇಳ್ತೀವಿ. ಹಿ ಬಿಕೇಮ್ ರಿಲೆಂಟ್ಲೆಸ್ಲಿ ಕ್ರೂಯಲ್ ಆನ್ ಹಿಸ್ ವೈಫ್, ಅಂದರೆ ಅವನು ತನ್ನ ವೈಫ್ ಮೇಲೆ ಯಾವಾಗಲೂ ಕ್ರೂಯಲ್ ಆಗಿ ಬಿಹೇವ್ ಮಾಡ್ತಾನೇ ಇದ್ದ, ಅದನ್ನ ಈ ಥರ ಹೇಳ್ತೀವಿ. ಹಿ ಬಿಕೇಮ್ ರಿಲೆಂಟ್ಲೆಸ್ಲಿ ಕ್ರೂಯಲ್ ಅಂತ. ನೆಕ್ಸ್ಟ್ ಒನ್ ಸೀಮ್ಲೆಸ್ಲಿ, ಅಂದರೆ ಯಾವುದಾದ್ರೂ ಒಂದು ಕೆಲಸ ತುಂಬ ಸ್ಮೂತ್ ಆಗಿ ಆಗೋದು, ಏನು ಅಡಚಣೆಗಳಿಲ್ಲದೆ ಆಗೋದು. ದ ಕಾನ್ವರ್ಸೇಷನ್ ಕಂಟಿನ್ಯೂಡ್ ಸೀಮ್ಲೆಸ್ಲಿ, ಅಂದರೆ ಎಲ್ಲೂ ಸ್ಟಾಪ್ ಆಗಿಲ್ಲ, ಎಲ್ಲೂ ಗ್ಯಾಪ್ ಬಂದಿಲ್ಲ, ತುಂಬ ಸ್ಮೂತ್ ಆಗಿ ನಡೀತು. ಅವರ್ ಪ್ಲಾನ್ ಹ್ಯಾಡ್ ಬಿನ್ ವರ್ಕಿಂಗ್ ಸೀಮ್ಲೆಸ್ಲಿ ಅಂಟಿಲ್ ದೆನ್. ಪಾಸ್ಟ್ನಲ್ಲಿ ಅಲ್ಲಿವರೆಗೂ ನಮ್ಮ ಪ್ಲಾನ್ ಸೀಮ್ಲೆಸ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು, ಏನೂ ಪ್ರಾಬ್ಲಮ್ ಬಂದಿರಲಿಲ್ಲ ಮಧ್ಯದಲ್ಲಿ. ಯು ಕ್ಯಾನ್ ಸೀಮ್ಲೆಸ್ಲಿ ಮೇಕ್ ದ ಪೇಮೆಂಟ್ಸ್ ಥ್ರೂ ದಿಸ್ ಆ್ಯಪ್, ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಪೇಮೆಂಟ್ಸ್ ಮಾಡ್ಬೋದು. ಹಿ ಕ್ಯಾನ್ ಸೀಮ್ಲೆಸ್ಲಿ ಸ್ವಿಚ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಅಂದರೆ ಅವ್ನು ಇಂಗ್ಲೀಷ್ ಮಾತಾಡ್ತಾ ಇರೋವಾಗ ಯಾವಾಗ ಕನ್ನಡ ಸ್ಟಾರ್ಟ್ ಮಾಡ್ತಾನೋ ಮತ್ತೆ ಯಾವಾಗ ಇಂಗ್ಲೀಷ್ ಸ್ಟಾರ್ಟ್ ಮಾಡ್ತಾನೋ ಗೊತ್ತೇ ಆಗೋದಿಲ್ಲ. ಅಂದರೆ ಒಂದು ಟ್ರಾನ್ಸಿಷನ್ದು ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ. ಎಷ್ಟು ಸ್ಮೂತಾಗಿ ಚೇಂಜ್ ಮಾಡ್ತಾನೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸಿಷನ್ ಆಗೋದು ತುಂಬ ಸರಿ ಗೊತ್ತೇ ಆಗೋದಿಲ್ಲ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಚೇಂಜ್ ಆಗೋಗಿರುತ್ತೆ. ಆ ಥರ ಆದರೆ ಸೀಮ್ಲೆಸ್ಲಿ ಅಂತ ಕರಿತೀವಿ. ಇಲ್ಲ ನೋಡಿ, ಅದೇ ಎಕ್ಸಾಂಪಲ್. ಇಟ್ಸ್ ಅಮೇಝಿಂಗ್ ಟು ಸಿ ಹೌ ದ ಸ್ಕೈ ಸೀಮ್ಲೆಸ್ಲಿ ಮರ್ಜಸ್ ಇನ್ ಟು ದ ಸಿ. ಅಂದರೆ ನೀವು ಸಮುದ್ರ ನೋಡುವಾಗ ಆ ಪೂರ್ತಿ ಎಂಡಲ್ಲಿ ಸ್ಕೈ ಟಚ್ ಆಗಿರೋ ಥರ ಕಾಣಿಸುತ್ತೆ ಅಲ್ವಾ? ಅಂದರೆ ಸಮುದ್ರದಲ್ಲಿ ಮರ್ಜ್ ಆಗಿರೋ ಥರ ಕಾಣುತ್ತೆ. ಎಲ್ಲಿ ಮರ್ಜ್ ಆಗಿದೆ ಅನ್ನೋದು ಗೊತ್ತೇ ಆಗಲ್ಲ, ಸೀಮ್ಲೆಸ್ ಆಗಿ ಮರ್ಜ್ ಆಗಿದೆ ಅಂತ ಹೇಳ್ತಾರೆ. ಆ ಮೀನಿಂಗ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಒನ್ ಸ್ಪೈಟ್ಫುಲಿ, ಅಂದರೆ ಸೇಡಿನಿಂದ, ದ್ವೇಷಪೂರ್ಣವಾಗಿ ಏನಾದರೂ ಒಂದು ಕೆಲಸ ಮಾಡ್ತಿದ್ದಾರೆ, ಆಗ್ತಿದೆ ಅಂದರೆ. ಇಟ್ ಸೀಮ್ಸ್ ಹಿ ಸ್ಪೈಟ್ಫುಲಿ ಡಿಡ್ ಇಟ್, ಅವನು ದ್ವೇಷದಿಂದನೇ ಅದನ್ನು ಮಾಡಿದ್ದಾನೆ ಅಂತ ಕಾಣಿಸ್ತಿದೆ. ವೇಟ್ ಅಂಡ್ ಸಿ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಶಿ ಸೆಡ್ ಸ್ಪೈಟ್ಫುಲಿ. ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಡಿಡೆಂಟ್ ಡೂ ಇಟ್ ಸ್ಪೈಟ್ಫುಲಿ. ನನಗೆ ಗೊತ್ತು ನೀನು ಅದನ್ನು ಉದ್ದೇಶಪೂರ್ವಕವಾಗಿ ದ್ವೇಷದಿಂದ ಮಾಡಿಲ್ಲ ಅಂತ. ಇಫ್ ಕ್ರಿಟಿಸಿಸಮ್ ಈಸ್ ನೀಡೆಡ್, ಕ್ರಿಟಿಸೈಸ್ ಹೆಲ್ಪ್ಫುಲಿ, ನೆವರ್ ಸ್ಪೈಟ್ಫುಲಿ. ಅಂದರೆ ನೀವು ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗೋ ಥರ ಕನ್ಸ್ಟ್ರಕ್ಟಿವ್ಲಿ ಮಾಡಬೇಕು, ಸ್ಪೈಟ್ಫುಲಿ ಮಾಡಬಾರ್ದು. ಹಿ ಸ್ಪೈಟ್ಫುಲಿ ಡಿಸ್ಟ್ರಾಯ್ಡ್ ಹಿಸ್ ಬ್ರದರ್ಸ್ ಪ್ರೊಫೆಷನಲ್ ರೆಪ್ಯುಟೇಷನ್ಸ್, ರೈಟ್? ನೆಕ್ಸ್ಟ್ ಒನ್ ಪಾರ್ಷಲಿ, ಅಂದರೆ ಪೂರ್ತಿಯಾಗಿ ಅಲ್ಲ, ಕಂಪ್ಲೀಟ್ ಆಗಿ ಅಲ್ಲ. ನಿಮ್ಗೆ ಗೊತ್ತೇ ಇರುತ್ತೆ. ಯು ಆರ್ ಪಾರ್ಷಲಿ ಕರೆಕ್ಟ್ ಅಂದರೆ ಯು ಆರ್ ನಾಟ್ ಕಂಪ್ಲೀಟ್ಲಿ ಕರೆಕ್ಟ್ ಅಂತ. ಸೊ ಅಡ್ವರ್ಬ್ಸ್ ಯಾವಾಗಲೂ ಅಡ್ಜೆಕ್ಟಿವ್ಸ್ ಹಿಂದೆ ಬರುತ್ತೆ ಬಂದರೆ. ಮೈ ವರ್ಕ್ ಇಸ್ ಪಾರ್ಷಲಿ ಫಿನಿಶ್ಡ್, ದಿ ಆಪರೇಷನ್ ವಾಸ್ ಪಾರ್ಷಲಿ ಸಕ್ಸಸ್ಫುಲ್. ನೋಡಿ, ಇಲ್ಲೂ ಬಂದಿದೆ, ಅಂದರೆ ಪೂರ್ತಿ ಸಕ್ಸಸ್ಫುಲ್ ಆಗಿಲ್ಲ. ದ ಚಿಕನ್ ವಾಸ್ ಓನ್ಲಿ ಪಾರ್ಷಲಿ ಕುಕ್ಡ್. ಹ್ಯಾಸ್ ಬೀನ್ ಪಾರ್ಷಲಿ ಡೆಫ್ ಸಿನ್ಸ್ ಬರ್ತ್. ಡೆಫ್ ಅಂದರೆ ಕಿವಿ ಕೇಳಿಸ್ತಾ ಇರೋದು, ಅಂದರೆ ಕಂಪ್ಲೀಟ್ಲಿ ಕೇಳಿಸಲ್ಲ ಅಂತಲ್ಲ, ಪಾರ್ಷಲಿ ಕೇಳಿಸಲ್ಲ. ಹಿಸ್ ಬೀನ್ ಪಾರ್ಷಲಿ ಡೆಫ್ ಸಿನ್ಸ್ ಬರ್ತ್, ಹುಟ್ಟಿದಾಗ, ರೈಟ್? ಸೊ ಎಲ್ಲದನ್ನ ನೋಟ್ಸ್ ಮಾಡ್ಕೊಳ್ಳಿ, ಡೈಲಿ ಓದ್ತಾ ಇರಿ.